ಭಾಳ ಹಿಂದಲಿಂದ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಒಬ್ಬರು ಪ್ರಭಾವಿ ಮಂತ್ರಿಗಳ ಹತ್ರ ಒಬ್ಬ ವೀರ ಅಂತ ಒಬ್ಬ ಹುಡುಗ ಇದ್ದ. ವೀರ ಅಂತ ಅವನ ಹೆಸರು. ಅವನು ಭಾಳ ಪ್ರಖ್ಯಾತಿ, ತುಂಬ ಹೆಸರು ಡಿಸ್ಕಷನಲ್ಲಿ ಇತ್ತು. ನಾವು ಒಂದೆರಡು ಸರಿ ಸುದ್ದಿಯನ್ನು ಮಾಡಿದ್ದು, ಆ ವೀರನ ಬಗ್ಗೆ ಸುದ್ದಿ ಮಾಡಿದ್ದು. ಅವನ ಬಗ್ಗೆ ಅಂತ ಈಗ ಎಗೈನು ಸೆಕೆಂಡ್ ರೌಂಡಲ್ಲಿ ಕಂಪ್ಲೇಂಟ್ಗಳು ಶುರುವಾಗಿದೆಯಂತೆ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ಹಳೆ ಮುಖ್ಯಮಂತ್ರಿಗಳ ಹತ್ರ, ಸಿದ್ದರಾಮಯ್ಯವ್ರ ಹತ್ರ ಕಂಪ್ಲೇಂಟ್ ಹೋಗಿರಲಿಲ್ಲ. ಈಗ ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಆ ಮಂತ್ರಿ ಕೂಡ ಮತ್ತೆ ಮಂತ್ರಿ ಆಗಿದ್ದಾರೆ, ಪ್ರಭಾವಿ ಮಂತ್ರಿ. ಆ ಮಂತ್ರಿಯ ನೀಲಿಗಣ್ಣಿನ ಹುಡುಗ ವೀರನ ಬಗ್ಗೆ ಮುಖ್ಯಮಂತ್ರಿಗಳ ಹತ್ರ ಕಂಪ್ಲೇಂಟ್ ಅಂತೆ. ಸರ್ ಅವನು ವೀರ ಹಿಂಗೆ ಮಾಡ್ತಾವನೆ, ಸರ್ ಅವನು ವೀರ ಹಿಂಗೆ ಮಾಡ್ತಾ ಇದ್ದಾನೆ, ಸರ್ ವೀರನ್ನ ಅವರು ಕೈ ಬಿಡ್ತಾ ಇಲ್ಲ, ಸರ್ ಇಡೀ ಇಲಾಖೆ ನೋಡ್ತಾ ಇರೋದು ಆ ವೀರಾನೇ. ಹಿಂಗೆ ಕಂಪ್ಲೇಂಟ್ಗಳು ಡಿ ಕೆ ಹತ್ರ, CM DK ಅವ್ರ ಹತ್ರ ಹೋಯ್ತಂತೆ. ಅವಾಗ ಹೇಳೋದಂತೆ, ಕೂತ್ಕೊಳ್ರಯ್ಯ, ಅವ್ನು ಮಾಡೋ ಕೆಲಸ ನೀವು ಮಾಡೋಕ್ಕಾಗತ್ತೇನಯ್ಯ, ಏನು ಮಾಡೋಣ, ಅವ್ರು ಯಾರೋ ಅವನು ಎಲ್ಲ ಕೆಲಸಕ್ಕೆ ಹೆಲ್ಪ್ ಆಗ್ತಾನೆ ಅಂತ ಇಟ್ಕೊಂಡಿರ್ತಾರೆ, ನಾನೇನು ಮಾಡಲಿ ಅದಕ್ಕೆ ಅಂತ ಹೇಳಿದ್ರಂತೆ. ಅವ್ನು ಮಾಡೋ ಕೆಲಸ ನೀವು ಮಾಡೋಕ್ಕಾಗತ್ತಾ ಅಂದರೆ ಅದು ಏನು ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅದು ಇನ್ನೂ ಚರ್ಚಾರ್ಹ ಅದು. ಹಾಗಾಗಿ ಆ ವೀರನ ಬಗ್ಗೆ ಭಾಳ ಚರ್ಚೆ ನಡೀತಾನೆ ಇದೆ. ಶಾರ್ಟ್ಲಿ ಒಬ್ಬ ಪ್ರಭಾವಿ ಒಬ್ಬ ಆಫೀಸರ್ನ ಕೂಡ ಹೀಗೆ ಮೀಡಿಯಾ ಗಾಸಿಪ್ ಸಿಕ್ಕಿ ಸ್ವಲ್ಪ ಪ್ರಾಂಪ್ಟ್ ಅಂತೆ ಆಫೀಸರು. ಆದರೂ ಅವ್ರನ್ನ ಮುಗಿಸಲಾಯಿತು, ಅಲ್ಲಿಂದ ಎತ್ತಂಗಡಿ ಮಾಡಲಾಯಿತು. ಅದೇ ರೀತಿ ಈ ಕಂಪ್ಲೇಂಟ್, CMಗೆ ಕಂಪ್ಲೇಂಟ್ಗೆ ಕಾರಣ ಆಗ್ತಿರೋ ಈ ವೀರನಿಗೆ ಶಾರ್ಟ್ಲಿ ಏನೋ ಸದ್ದು ಕಾದಿದೆ, ಅಥವಾ ಮಂತ್ರಿ ಆ ವೀರನ್ನ ಈ ಸರಿನಾರು ಸ್ವಲ್ಪ ದೂರ ಇಡ್ತಾರ ಅನ್ನುವ ಚರ್ಚೆ ಗೌರ್ಮೆಂಟ್ ವಲಯದಲ್ಲಿ ಭಾಳ ಜೋರಾಗಿ ಇವತ್ತು ನಡೀತಾ ಇದೆ. ಸಂತೋಷ್.